ಗೈಸ್ ವೆಲ್ಕಮ್. ಯಜಮಾನ್ರಿಗೆ ಇಷ್ಟ ಇತ್ತು ಮಿಲ್ಟ್ರಿಗೆ ಸೇರ್ಕೊಳ್ಳೋದಕ್ಕೆ. ಮಗುವನ್ನ ತೋರಿಸ್ಬೇಡ, ದೃಷ್ಟಿ ಆಗತ್ತೆ. ನೋಡಪ್ಪ ಮೂಸಪ್ಪ ಮೂಸು ಹೇಳು ಬೇಗ. ನೀನು ಯಜಮಾನ್ರಿ ಏನ್ ಕೆಲಸ ಮಾಡೋದು, ಅವ್ರು ಪೊಲೀಸ ಅಂತ ಹೇಳ್ಬಿಟ್ಟು ಗಡತ್ತಾಗಿ ತಿನ್ಬೇಕಲ್ವಾ. ಈಗ 20 ರೂಪಾಯಿ ವಿನ್ ಅದೇ ಗೈಸ್. 50 ಕಟ್ಬಿಡು. ಬೇಡ ಬೇಡ, ನನಗೆ ಲಾಸ್ ಮಾಡ್ಕೊಳಕ್ಕೆಲ್ಲ ಇಷ್ಟ ಇಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಬೆಳಗ್ಗೆ ಸ್ನಾನ, ಪೂಜೆ, ಟಿಫನ್ ರೆಡಿ ಆಗ್ತಾ ಇದೆ ಆ್ಯಂಡ್ ಸ್ವಲ್ಪ ಕೆಲಸ ಆಗಿದೆ ಗೈಸ್. ಇವತ್ತು ಟಿಫನ್ ನಮ್ಮ ಮನೆಯಲ್ಲಿ ಪೊಂಗಲ್ ಮಾಡ್ತಾಯಿದ್ದೀನಿ. ಎಷ್ಟೊಂದು ದಿನ ಆದಮೇಲೆ. ಭವಿಷ್ಯ ತಿನ್ನೋದೇ ಇಲ್ಲ ಪೊಂಗಲು, ಬಟ್ ನಮಗೆಲ್ಲ ಇಷ್ಟ, ನನಗೆ ನಮ್ಮ ಯಜಮಾನ್ರಿಗೆ ಎಲ್ಲ. ಸೊ ಇವತ್ತು ಅವಳಿಗೆ ಏನಾದ್ರು ಬೇರೆ ಮಾಡ್ಕೊಳ್ಳೋಣ, ನಮಗೆ ಪೊಂಗಲ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಭವಿಷ್ಯ ಇನ್ನು ಮಲಗಿದ್ದಾಳೆ. ನಮ್ಮ ಯಜಮಾನ್ರು ಇನ್ನು ಜಿಮ್ಗೆ ಹೋಗಿದ್ದಾರೆ. ಯಾರೋ ಒಬ್ಬರು ಮೊನ್ನೆ ವ್ಲಾಗ್ನಲ್ಲಿ ಕಮೆಂಟ್ ಹಾಕಿದ್ದಾರೆ, ನಮ್ಮ ಯಜಮಾನ್ರು ಏನು ಮಾಡೋದು, ಅವರು ಪೊಲೀಸಾ ಅಂತ ಹೇಳಿಬಿಟ್ಟು. ನಮ್ಮ ಯಜಮಾನ್ರು ಪೊಲೀಸ್ ಅಲ್ಲ, ಅವರು ಜಿಮ್ ಇನ್ಸ್ಟ್ರಕ್ಟರ್. ನೋಡೋದಕ್ಕೆ ಪೊಲೀಸ್ ಥರ ಕಾಣಿಸ್ತಾರೆ. ಸುಮಾರು ಜನ ಪೊಲೀಸ್ ಅಂತಾನೆ ಅನ್ಕೋತಾರೆ, ಬಟ್ ಅವರು ಜಿಮ್ ಇನ್ಸ್ಟ್ರಕ್ಟರ್. ಗೈಸ್, ನಮ್ಮ ಪೊಲೀಸ್ ಬಂದರು. ನಮ್ಮ ಯಜಮಾನ್ರು ಇವರು ಪೊಲೀಸ್ ಅಲ್ಲ ಗೈಸ್, ಇವರು ಜಿಮ್ ಇನ್ಸ್ಟ್ರಕ್ಟರ್. ಯಾರೋ ಒಬ್ರು ಕಮೆಂಟ್ ಹಾಕಿದ್ದಾರೆ, ನಿಮ್ಮ ಯಜಮಾನ್ರು ಪೊಲೀಸಾ ಅಂತ. ಆದರೆ ನಮ್ಮ ಯಜಮಾನ್ರಿಗೆ ಇಷ್ಟ ಇತ್ತು ಮಿಲ್ಟ್ರಿಗೆ ಸೇರ್ಕೊಳ್ಳೋದಕ್ಕೆ. ಹೋಗ್ಬಿಟ್ಟು ಬಂದೆ ಸೆಲೆಕ್ಟ್ ಮಾಡಲಿಲ್ಲ ಗೈಸ್. ಹೈಟ್ ಕುಳ್ಳ ಅನ್ಬಿಟ್ಟು 5.8 ಬೇಕು, ನಾನು 5.7 ಎಲ್ಲ ಕರೆಕ್ಟ್ ಆಗಿತ್ತು. ಅವಾಗ ಜಿಮ್ ಮಾಡ್ತೀನಿ. 5. ಅವಾಗ ಕಮ್ಮಿ ಇದ್ದಲ್ಲಮ್ಮ. ಓ, ಚಿಕ್ಕ ವಯಸ್ಸಲ್ಲಿ ಭವಿಷ್ಯ ಕಾರ್ಗಿಲ್ ಯುದ್ಧ ಆಯ್ತಲ್ಲ, ಅದಾದ್ಮೇಲಿಂದ ಸೆಲೆಕ್ಷನ್ಗೆ ಅಂತ ತಗೊಂಡ್ರು. ಅವಾಗ ಹೋಗಿದ್ದೆ. ಪುಟ್ಟರಾಜು ಎಲ್ಲ ಪುಟ್ಟರಾಜು ಅಣ್ಣ ಸೆಲೆಕ್ಟ್ ಆದ್ರು, ನೀವು ಸೆಲೆಕ್ಟ್. ಪುಟ್ಟರಾಜು ಆನ್ ಡ್ಯೂಟಿಲಿ ಇತ್ತು. ಓ, ಆಲ್ರೆಡಿ ಸೆಲೆಕ್ಟ್ ಆಗೋಗ್ಬಿಟ್ಟು ಡ್ಯೂಟಿ ಮಾಡ್ತಾ ಇದ್ರು. ನಾನು ಅವಾಗ ಹೋಗಿದ್ದೆ ಅಲ್ಲಿಗೆ. ಅವರೇ ಸೆಲೆಕ್ಷನ್ಗೆ ಇದಕ್ಕೆ ಅಂತೆಲ್ಲ ಇದು ಗೊತ್ತಾಯ್ತಾ ಗೈಸ್. ನಮ್ಮ ಯಜಮಾನ್ರು ಪೊಲೀಸ್ ಅಲ್ಲ, ನಮ್ಮ ಯಜಮಾನ್ರು ಜಿಮ್ ಇನ್ಸ್ಟ್ರಕ್ಟರು. ಅವರು ಟ್ರೈ ಮಾಡಿದ್ರು ಆಗೋದಕ್ಕೆ, ಮಿಲ್ಟ್ರಿನಲ್ಲಿ ಸೇರೋದಕ್ಕೆ, ಆದರೆ ಸೇರೋಕ್ಕಾಗಲಿಲ್ಲ. ನಂದು ಟಿಫನ್ನು ಆಯಿತು, ಭವಿಷ್ಯ ಎದ್ದಿದ್ದಾಳೆ. ಆ್ಯಂಡ್ ನಾನು ಇಲ್ಲಿ ಬೆಲ್ದಣ್ಣಿಗೆ ಬೆಲ್ಲ ಹಾಕ್ಕೊಂಡು ತಿನ್ನೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಗೈಸ್. ಇದು ತುಂಬ ಇಷ್ಟ ನಮ್ಮ ಮನೆಯಲ್ಲಿ ಭವಿಷ್ಯಂಗೆ, ನನಗೆ. ನಮ್ಮ ಯಜಮಾನ್ರಿಗೆ ಜ್ಯೂಸ್ ಮಾಡಿದ್ರೆ ಇಷ್ಟ, ಆದರೆ ನಾನು ಜ್ಯೂಸ್ ಮಾಡಲ್ಲ. ಬೆಲ್ಲ ಜಾಸ್ತಿ ಹಿಡಿಯುತ್ತೆ ಗೈಸ್ ಜ್ಯೂಸ್ ಮಾಡಿದ್ರೆ. ಇದಂದರೆ ಕಡಿಮೆ ಬೆಲ್ಲ ಹಿಡಿಯುತ್ತೆ. ತೊಗೊಳ್ಳಿ, ತಿನ್ನಿ, ಸಕ್ಕದಾಗಿದೆ. ನಮ್ಮ ತಾರಾ ಅದಕ್ಕೆ ಕೊಟ್ಟಿದ್ರು ಗೈಸ್ ಬೆಲ್ದಣ್ಣು. ಬಾಲ್ದಣ್ಣು ನಮ್ಮ ಭವಿಷ್ಯಲ್ಲಿ ಬಂದಿದ್ದಾಳೆ, ಅದ್ರಲ್ಲೊಂದು ತೋರ್ಸೋಕ್ಕಾಗಲ್ಲ. ಅವ್ರು ಫ್ರೆಶ್ನಪ್ ಆದ್ಮೇಲೆ ತೋರಿಸ್ತೀನಿ. ಯಾವ್ದಣ್ಣು ನಮ್ಮ ಭವಿಷ್ಯ ತಿಂತಾ ಇದ್ದಾಳೆ ಗೈಸ್. ನೋಡಿ ಕೈ, ನೋಡಿ ಭವಿಷ್ಯನ ಕೈ. ಇದು ಹಂಗೆ ಮಾಡಬಾರ್ದು ಅಂತ ನಾನು. ಓಕೆ, ಹೌದಾ? ನನ್ನ ಟೀ ಶರ್ಟ್ ಎಲ್ಲ ಅರ್ಶನ ಮಾಡಿ ಇಟ್ಬಿಡು, ಸರಿನಾ? ಆಲ್ರೆಡಿ ಆಗಿದೆ ಅಲ್ಲಿ ಕತ್ತತ್ರ. ನನಗೆ ಫೇವ್ರೆಟ್ ಗೈಸ್. ಗೈಸ್ ತಿನ್ನಿಸ್ ತೋರಿಸ್ತೀನಿ ತಾಳಿ. ನಮ್ಮ ಮಗುಗೆ ದೃಷ್ಟಿ ಆಗೋಗ್ಬಿಡುತ್ತೆ. ಆ ಥರ ಮಾಡ್ಕೊಂಡಿದ್ದಾರೆ, ದೃಷ್ಟಿ ಆಗೋ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಾಕು ಬಿಡು, ತಿನ್ಲಿ ಬಿಡ. ನೀವು ತಿಂತೀರಾ, ಇನ್ನು ನಾನು ತಿಂದಿಲ್ಲ. ಯಾವಾಗಲೂ ಹಂಚ್ಕೊಂಡು ತಿನ್ನಬೇಕು. ಅಷ್ಟೊಂದು ಅಗ್ಲಕ್ಕೆ ಬಾಯ ಅಪ್ಪ ಅರ್ಧ ತಿಂಡಿ ಕೊಡಿ, ಅರ್ಧ ತಿಂದ್ಬಿಟ್ಟು ಇಡಿ ಮಿಕ್ಕಿದ್ದು. ನಾನು ಚೂರೇ ತಿಂದಿರೋದು, ಅದಕ್ಕೆ ಚೆನ್ನಾಗಿದೆ ತಾನೇ ಗೈಸ್. ಭವಿಷ್ಯ ಅವ್ರ ಅಪ್ಪಂಗೆ ಫೇಸ್ ಪ್ಯಾಕ್ ಮಾಡ್ತಿದ್ದಾಳೆ.
ಏನೋ ಹೇಳ್ತಾ ಯಾರೋ ಇವತ್ತು ಕಮೆಂಟ್ ಕೊಟ್ಟಿದ್ದಾರೆ, ಐ ಆಮ್ ಫ್ಯಾನ್ ಆಫ್ ಭವಿಷ್ಯಸ್ ಬಿಗ್ ಬೈಟ್ ಅಂತ. ನೀನ್ ದೊಡ್ಡದಾಗಿ ಬಾಯಿ ತೆಗೆದ್ಬಿಟ್ಟು ತಿಂತೀಯಲ್ಲ, ಅದಕ್ಕೆ ಅವರು ಫ್ಯಾನ್ ಆಗೋಗ್ಬಿಟ್ಟಿದ್ದಾರೆ. ಇನ್ನ ಮಾಡ್ಕೊಡ್ತಾ ತಿಂತಾ ಇರ್ತೀನಿ. ಇನ್ನೇನು ಕೆಲಸ ನಿನಗೆ? ನೀಟಾಗಿ ಇಲ್ಲ ನೋಡಿ ಸ್ಕಿನ್ ಕೇರ್ ನಡೀತಾ ಇದೆ. ದೇವರಿಗೆ ಕಾಫಿ ಸ್ಮೆಲ್ಲು ಘಮ ಘಮ ಅಂತ ಇದೆ. ನಿಜ ತಾನೇ? ಅಪ್ಪ ನೋಡಪ್ಪ ಮೂಸಪ್ಪ, ಅಪ್ಪ ನೋಡಪ್ಪ ಮೂಸಪ್ಪ, ಮೂಸು. ಅದೇನು ಹಂಗೆ ಬರುತ್ತೆ ವಾಸನೆ. ನನ್ಗೆ ಇಲ್ಲಿಗೆ ವಾಸನೆ ಬರ್ತಾ ಇದೆ ಅಂದ್ರೆ ಅಪ್ಪನ ಮೂಗ್ ಹತ್ರ ಇಡ್ತಾ ಇದೆಯಲ್ಲ. ಓಕೆ, ಇವಾಗ ಸ್ಕಿನ್ ಕೇರ್ ಮಾಡಿಬಿಟ್ಟು ನಮ್ಮ ಯಜಮಾನ್ರ ಸ್ಕಿನ್ ಎಲ್ಲ ಗ್ಲೋ ಆಗೋಂಗೆ ಮಾಡ್ತಾಳೆ ಭವಿಷ್ಯ. ಆಮೇಲೆ ನಾನು ಮಲ್ಕೋತೀನಿ ಇವಾಗ ಒಂದು ಸ್ವಲ್ಪ ಹೊತ್ತು. ನಾನು ಮಲ್ಕೋತೀನಿ ಗೈಸ್ ಒಂದು ಸ್ವಲ್ಪ ಹೊತ್ತು. ನಂದು ರೆಗ್ಯುಲರ್ ಅದು ಡೈಲಿ ಒಂದು ಸ್ವಲ್ಪ ಹೊತ್ತು ಮಧ್ಯಾಹ್ನದ ಹೊತ್ತು ಮಲ್ಕೋತೀನಿ. ಅದಾದಮೇಲೆ ಎದ್ದು ಅಡುಗೆಗೆ ರೆಡಿ ಮಾಡೋದು. ಇವಾಗಲೇ ಅಡುಗೆಗೆ ರೆಡಿ ಮಾಡೋ ಸೀನೇ ಇಲ್ಲ. ಆ್ಯಂಡ್ ಇವತ್ತು ಸಾಯಂಕಾಲ ನಾನು ಭವಿಷ್ಯ ರಂಜಿತನ ಮನೆಗೆ ಹೋಗ್ತೀವಿ ಗೈಸ್. ಸಂಜೆ ಆಗಿದೆ. ನಮ್ಮ ಯಜಮಾನ್ರು ಊಟ ಮಾಡಿ ಆಲ್ರೆಡಿ ರೆಡಿ ಆಗ್ತಿದ್ದಾರೆ. ತೋರಿಸ್ಬೇಕು. ಹಾಂ, ಊಟ ಮಾಡಿ ಯಪ್ಪ ಮೊನ್ನೆನೂ ಅದನ್ನೇ ಹಾಕ್ಕೊಂಡಿದ್ವಿ ಹೊಸದು. ಸರಿ, ಊಟ ಮಾಡಿ ಇವಾಗ ಹೊರಡ್ತಾ ಇದ್ದಾರೆ. ನಾವು ರಂಜಿತಾ ಮನೆಗೆ ಹೋಗೋಣ ಅಂದ್ಕೊಂಡಿದ್ವಲ್ಲ, ಇವತ್ತು ಕ್ಯಾನ್ಸಲ್ ಮಾಡ್ತಾಯಿದ್ದೀವಿ. ಬಿಕಾಸ್ ಅವರು ದೇವಸ್ಥಾನಕ್ಕೆ ಹೋಗ್ಬೇಕಂತೆ. ಹಾಗೆ ನಾವು ಲೇಟಾಗಿ ಹೋಗೋಕ್ಕಾಗಲ್ಲ ಅವ್ರ ಮನೆಗೆ. ನಾವು ವಾಕ್ ಅದು ಇದು ಎಲ್ಲ ಇರುತ್ತೆ ರಾತ್ರಿ, ಅದಕ್ಕೋಸ್ಕರ ಇವತ್ತು ಕ್ಯಾನ್ಸಲ್. ನಾಳೆ ಹೋಗ್ತೀವಿ ಗೈಸ್, ಏಕೆಂದರೆ ನಾಳೆ ಸಂಡೇ. ಅವಳು ಫ್ರೀ, ನಾನು ಫ್ರೀ. ಸೊ ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಸ್ವಲ್ಪ ಕ್ವೆಶ್ಚನ್ ಬಂದಿದೆ ಅಂತ ಅದನ್ನೆಲ್ಲ, ಅದಕ್ಕೆ ಉತ್ತರನೇ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕ್ತಿದ್ದಾರೆ. ಸೊ ಉತ್ತರ ಕೊಟ್ಬಿಡ್ತೀವಿ. ಆ್ಯಸ್ ಅ ಯೂಟ್ಯೂಬರ್ ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ಯಾರು ಅಂತ ಕೇಳಿದ್ದಾರೆ. ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ಯಾರು? ಸ್ಯಾಮ್ ಸಮೀರ್. ನಮ್ಮದು ಕೂಡ ಸ್ಯಾಮ್ ಸಮೀರು, ಮತ್ತು ಗ್ಲೋಬಲ್ ಕನ್ನಡಿಗ, ಫ್ಲೈಯಿಂಗ್ ಪಾಸ್ಪೋರ್ಟು. ಹಾಂ, ಡಾಕ್ಟರ್ ಬ್ರೋ ಅವರು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ ವಿಡಿಯೋ ಹೊಸದು ಹಾಕೋದು. ಸೊ ಅವ್ರದ್ದು ಇಷ್ಟ ಆಗ್ತಿತ್ತು. ಮತ್ತು ಮಧುಗೌಡ, ಅದೇನದು ನಿಖಿಲ್ ನಿಶಾ ಇಲ್ಲ ನಿಶಾ ನಿಖಿಲ್ ವ್ಲಾಗ್ಸು. ಆಮೇಲೆ ಇನ್ನೊಂದು ವರ್ಷಾ ಕಾವೇರಿ. ಹಾಂ, ಮತ್ತು ಹಿಂದಿನಲ್ಲಿ ನನಗಿಷ್ಟ ಆಗೋದು ಕಾನಿಶ್ ಗುಪ್ತಾ ಅವ್ರದ್ದು, ಮತ್ತು ಸೌರವ್ ಜೋಶಿ ಬ್ಲಾಗ್ಸು. ನಾನು ಬೆಳಗ್ಗೆ ನಿಮ್ಗೆ ಇಷ್ಟ ಆಗಲ್ಲ, ಬಟ್ ನನಗೆ ಹೆಂಗಿರ್ತಾ ಇತ್ತು ಅಂದರೆ, ಸ್ವಲ್ಪ ಸ್ಟಾರ್ಟಿಂಗ್ ನಾನು ಅವ್ರದ್ದು ನೋಡಬೇಕಾದ್ರೆ 8 o'clock ಆದಾದ್ಮೇಲೆ ಅವ್ರದ್ದು ಪೋಸ್ಟ್ ಆಗೋಗ್ಬಿಟ್ಟಿರುತ್ತೆ ನಂತರ. ಸೊ ಎದ್ದ ತಕ್ಷಣ ಅವ್ರ ಬ್ಲಾಗ್ ನೋಡ್ತಾ ಇದ್ದೆ. ಅವರು ನನ್ನ ಫೇವ್ರೇಟು. ಇಷ್ಟು ಜನ ನನ್ನ ಫೇವ್ರೇಟು, ಒಬ್ಬರು ಅಂತ ಹೇಳೋಕ್ಕಾಗಲ್ಲ. ಮ್ಯಾಂಗೋ ಕಸ್ಟರ್ಡ್ನ ಐಸ್ ಕ್ರೀಮ್ಗೆ ಹಾಕೋಬೋದಾ ಅಂತ ಕೇಳಿದ್ದಾರೆ. ಹಾಕೋಬೋದು, ಬಟ್ ಏನಂದರೆ ಕಸ್ಟರ್ಡು ಸ್ವೀಟಾಗೇ ಇರುತ್ತೆ, ಮ್ಯಾಂಗೋನು ಇದು ಏನಂತಾರೆ ಐಸ್ ಕ್ರೀಮು ಸ್ವೀಟಾಗಿರುತ್ತೆ. ಎರಡೂ ಹಾಕಿದ್ರೆ ಅಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಹಣ್ಣು ಅಂದರೆ ಒಂದು ಸ್ವಲ್ಪ ನ್ಯಾಚುರಲ್ ಸ್ವೀಟ್ನೆಸ್ ಇರುತ್ತಲ್ಲ ಅದು, ಮತ್ತು ಇದನ್ನು ಬ್ಲೆಂಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಹಾಕ್ಕೊಳ್ಳೋದು. ನೀವು ಬ್ಯಾಂಗ್ಳೂರು ಅವರೇನಾ ಅಂತ ಕೇಳ್ತಾ ಇದ್ದಾರೆ. ಹೌದು, ನಾವು ಬ್ಯಾಂಗ್ಳೂರು ಅವರೇ. ನನ್ನ ನೇಟಿವ್ ಬಂದುಬಿಟ್ಟು ಕನಕಪುರ, ಬಟ್ ಜಾಸ್ತಿ ಬ್ಯಾಂಗ್ಳೂರಿನಲ್ಲೇ ನಾನು ಇದ್ದಿದ್ದು. ಆ್ಯಂಡ್ ಮದುವೆ ಆಗಿದ್ದು ಬೆಂಗಳೂರು ಅವ್ರಿಗೇನೆ. ಇವರು ಬೆಂಗಳೂರವರು ನೋಡಿ, ಬೆಂಗಳೂರವರು. ಇವರಂತೂ ಫುಲ್ಲು ಬೆಂಗಳೂರೇನೆ. ನಿನ್ನ ಫೇವ್ರೆಟ್ ಯೂಟ್ಯೂಬರ್ ಯಾರು ಭವಿಷ್ಯ? ಪಕ್ಕದಲ್ಲೇ ಕೂತ್ಕೊಂಡು ನಾನು ಇಗ್ನೋರ್ ಮಾಡಿಬಿಟ್ಟಿದ್ದೀನಿ. ಹೇಳು ಬೇಗ. ನೀನು ಓಕೆ. ಸೀರಿಯಸ್ ಆಗಿ ಆ ಥರ ಏನು ಅಭ್ಯಾಸ ಇಲ್ಲ. ಓಕೆ, ಅವ್ರಿಗೆ ಆ ಥರ ಅಭ್ಯಾಸ ಇಲ್ಲ ಗೈಸ್. ಯೂಟ್ಯೂಬ್ ನೋಡೋ ಅಭ್ಯಾಸ, ಇನ್ಸ್ಟಾಗ್ರಾಮ್ ನೋಡೋ ಅಭ್ಯಾಸ. ಭವಿಷ್ಯ ಯಾವ ಇಯರ್ ಈಗ ಅಂತ ಕೇಳ್ತಾ ಇರೋದು. ಭವಿಷ್ಯ ಯಾವ ಇಯರ್, ಕಾಲೇಜಾ ಅಥವಾ ಯಾವ ಇಯರ್ ಅವಳು ಸ್ವಂತ ವಯಸ್ಸ ಗೊತ್ತಾಗ್ತಿಲ್ಲ. ಈ ವರ್ಷ 20 ಆಗ್ತೀನಿ ಗೈಸ್. ಅದು ಬಿಟ್ರೆ ಇವಾಗ 2nd ಇಯರ್ ನಾನು.
ಡಿಗ್ರಿ ಸೆಕೆಂಡ್ ಇಯರ್ ಗೈಸ್. ಸರಿನಾ? ನಾನು ಸುಮ್ಮನೆ ಕ್ವೆಶನ್ ಕೇಳಿದೆ ಅಂತ ಕೋಪ ಇಲ್ಲ ಅಲ್ವಾ? ಇಲ್ಲ. ಇನ್ನ ಕ್ವೆಶನ್ಸ್ ಕೇಳಿ ಒಂದು ಬ್ಲಾಗೇ ಮಾಡ್ಬೇಕು ಆ ತರ ಕ್ವೆಶನ್. ಮಜಾ ಬರುತ್ತೆ ಗೈಸ್ ನಮ್ಗೆ ಇವ್ರಿಗೆಲ್ಲ ನಮ್ ಬಗ್ಗೆ ತಿಳ್ಕೊಬೇಕಾ ಅನ್ಸ್ತಾ ಇರುತ್ತೆ. ಹೌದು, ನಮಗೂ ಖುಷಿ ಆಗುತ್ತೆ ಗೈಸ್. ನಾನು ಯಾವಾಗ್ಲೂ ಉಗುರನ್ನ ತಿನ್ಕೋಬಿಡ್ತಿದ್ದೆ, ಇವಾಗ ನೋಡಿ ಬೆಳೆಸ್ಬಿಟ್ಟಿದೀನಿ. ಅಂದ್ರೆ ಕಚ್ಚಿಡ್ತಾ ಇದ್ದೆ, ಇವಾಗ ಬೆಳೆಸ್ಕೊಂಡ್ಬಿಡ್ತಿದ್ದೆ. ಬಾಯ್ 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 ಬಾಯ್. ಸರಿ, ನಾವು ಇವಾಗ ಹೊರಗಡೆ ಹೋಗ್ಬಿಟ್ಟು ಇಷ್ಟು ಸದ್ಯಕ್ಕಿದೆ ಕ್ವೆಶನ್ಸ್. ಇನ್ನು ಕ್ವೆಶನ್ಸ್ ಮದುವೆದಲ್ಲಿ ಬರ್ತಾ ಇರುತ್ತೆ. ಅಂದರೆ ನಮ್ಮ ಯಜಮಾನ್ರು ಏನು ಕೆಲಸ ಮಾಡೋದು ಅಂತ ಹೇಳ್ಬಿಟ್ಟು ಅವ್ರು ಪೊಲೀಸ ಅಂತ ಹೇಳ್ಬಿಟ್ಟು, ಇಲ್ಲ ಅವ್ರು ಪೊಲೀಸ್ ಅಲ್ಲ. ನಮ್ಮ ಭವಿಷ್ಯನ ಫ್ರೆಂಡ್ಸೂ ಅಂದ್ಕೊಂಬಿಟ್ಟಿದ್ರು ಅವರಪ್ಪ ಪೊಲೀಸು ಅಂತ. ಅವಳು ಒಂದು ಸ್ವಲ್ಪ ದಿನ ನಾಟಕನೂ ಆಡ್ಬಿಟ್ಟಿದ್ಲು. ಹೌದು, ನಮ್ಮಪ್ಪ ಪೊಲೀಸು ಆದ್ರೆ ಅಪ್ಪ ಹೋಗಿತ್ತು ತಾನೇ, ಅಂದರೆ ಟ್ರೈ ಮಾಡಿತ್ತು ಇದಕ್ಕೆ. ಪೊಲೀಸ್ ಅಲ್ಲಮ್ಮ, ಆರ್ಮಿಗೆ ಸೇರ್ಕೊಳ್ಳೋದಕ್ಕೆ ಅಂತ. ಪೊಲೀಸ್ಗೂ ಏನೋ ಎಕ್ಸಾಮ್ ಬರ್ದಿತ್ತು ತಾನೆ, ಏನೋ ಗೊತ್ತಿಲ್ಲ ಅಪ್ಪ ನನಗೆ. ಓಕೆ ಗೈಸ್, ಇವಾಗ ನಾನು ಭವಿಷ್ಯ ಹೊರಗಡೆ ಹೋಗ್ತಾ ಇದ್ದೀವಿ. ಒಂದು ಸಣ್ಣ ಐಟಮ್ ಏನೇನೋ ತೊಗೊಂಬರೋದಕ್ಕೆ. ಅವಳಿಗೆ ಏನೋ ಬೇಕು, ನನಗೂ ಏನೋ ಬೇಕು, ಅದಕ್ಕೆ ತೊಗೊಂಬರೋದಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ಅವಳದು ಕೀ ಬಂಚ್ ಬ್ಲಾಗ್ ಮಾಡಿಬಿಟ್ಟು ಹಾಕ್ತೀವಿ ಗೈಸ್. ಅವಳು ಒಪ್ಕೊಂಡಿದ್ದಾಳೆ, ಫುಲ್ಲು ಹೆಂಗೆ ಮಾಡೋದು ಅಂತ ತೋರಿಸ್ತಾಳೆ. ಅದರದ್ದು ಬ್ಲಾಗ್ ಅವಳೇ ಮಾಡ್ತಾಳೆ ಗೈಸ್. ಎಡಿಟ್ ಮಾಡಲ್ಲ, ವಿಡಿಯೋ ಮಾಡ್ತೀನಿ ಅಷ್ಟೇ ಗೈಸ್. ಬಂದಾದ್ಮೇಲೆ ಇವಾಗ ಹೋಗ್ಬಿಟ್ಟು ಬಂದು ಮ್ಯಾಗಿನೂ ತರ್ತೀವಿ. ಅವಾಗ ಬಟರ್ ಮ್ಯಾಗಿ ಮಾಡ್ತೀವಿ. ನಮ್ಮಮ್ಮನ ತಿಂತಾರೆ. ಬಟರ್ ಮ್ಯಾಗಿ ರೆಸಿಪಿ ತೋರಿಸ್ಬಿಡು, ಓಕೆನಾ? ತುಂಬಾ ಚೆನ್ನಾಗಿರುತ್ತೆ ಗೈಸ್ ಬಟರ್ ಮ್ಯಾಗಿ. ಏನಿಲ್ಲ ಗೈಸ್, ಮ್ಯಾಗಿಗೆ ಬಟರ್ ಹಾಕೋದು ಅದೆಲ್ಲ ತುಂಬಾ ಈಸಿ ಥಿಂಗ್ಸ್ ಗೈಸ್. ಅದೇ ನಾವು ಮಾಡಕ್ ಬರೋದು. ಸಕ್ಕರೆ ಎಲ್ಲ ಹಾಕ್ತಾಳ ಹಾಕಲ್ಲ, ಇದಕ್ಕೆ ಹಾಕಲ್ಲ, ಬಟ್ ಮುಂಚೆ ಹಾಕ್ತಾ ಇದ್ದು. ಹಾಲು ಹಾಕ್ತಿದ್ವಿ, ಸಕ್ಕರೆ ಹಾಕ್ತಿದ್ದೆ, ಎಲ್ಲ ಹಾಕ್ತಿದ್ದೆ. ಸರಿ, ಇವಾಗ ಹೊರಡೋಣ ಗೈಸ್. ನಾನು ಭವಿಷ್ಯ ಅವ್ರ ಕಡೆ ಹೋಗಿ ಏನು ಬೇಕೋ ತಗೊಂಡ್ಬಂದ್ಬಿಡ್ತೀವಿ. ಎಲ್ಲಿದ್ಯಾ? ಓಡ್ಬಿಟ್ಟಿದ್ದಾಳೆ. ನಾರ್ಮಲ್ ತಗೊಳ್ಳೋಣ. ಏನಿದು ಸಿಬ್ಲಿಂಗ್ ಫನ್ ಅಂದ್ರೆ ನನ್ನ ಜೊತೆ ಅಥವಾ ನಿಮ್ಮ ಅಕ್ಕ ತಂಗಿ. ಸಿಬ್ಲಿಂಗ್ ಫನ್ ಅಲ್ಲ ಅದು, ಮತ್ತೆ ಮದರ್ ಫನ್ ಅಂತ ಇದ್ರೆ ಸಿಬ್ಲಿಂಗ್ ಫನ್. ನಿಂಗೆ ಯಾರು ಸಿಬ್ಲಿಂಗ್ಸ್ ಇರಲ್ಲ, ಅದಕ್ಕೆ ಫನ್ನೇ ಮಾಡೋಕ್ಕಾಗಲ್ಲ. ನನಗೆ ಮಾಡ್ಕೋಬೇಕು ಫನ್ನು. ಇದು ಛೋಟಾ ಭೀಮ್ ಮಸಾಲಾ ನೂಡಲ್ಸ್ ಏನೇನೋ ನೂಡಲ್ಸ್ ಇದೆ ಗೈಸ್. ಜಿಯಾನ್ ಅಂತ ಇದ್ರೆ ನೀನು ತಗೋಬೋದಾಗಿತ್ತು. ಜಿಯಾನ್ ಮಸಾಲಾ ನೂಡಲ್ಸ್ ಅಂತ. ನಾನು ಜಿಯಾನ ಮೇಲ್ಗಡೆ ನೋಡು ಎಷ್ಟು ಥರದ ನೂಡಲ್ಸ್ ಇದೆ. ಇಲ್ಲಿ ತನಕ, ಅಲ್ಲಿಂದ ಇಲ್ಲಿ ತನಕ ಇದು ಸಾಕು ಬಿಡು, ನಡಿ. ಗೈಸ್, ಮನೆಗೆ ಬಂದ್ವಿ. ಇವಳು ಕೋಕ್ ಬೇರೆ ತೊಗೊಂಡಿದ್ದಾಳೆ. ಮತ್ತು ಇವಳಿಗೆ ಗೇಟ್ ಮುಚ್ಚೋದಕ್ಕೆ 30 ರೂಪಾಯಿ ಕೊಡ್ಬೇಕಂತೆ. ಬರೀ ಗೇಟ್ ಮುಚ್ಚೋದಕ್ಕೆ. ಮ್ಯಾಗಿ, ಜ್ಯೂಸು, ಮಿಕ್ಕಿರೋ ಚೇಂಜ್ ಎಲ್ಲ ನಾನೇ ಇಟ್ಕೊಂಡ್ ಬರ್ತಾ ಇದ್ದೀನಿ ಗೈಸ್. ನಮ್ಮ ಅದಕ್ಕೆ ರೆಡಿ ಅದಕ್ಕೆ ಅಂತ ಕಿರಿಚ್ತವ್ರೆ. ನಾನು ಅದಕ್ಕೆ ನಮ್ಮಮ್ಮಂಗೆ ಬಾಗಿಲು ಮುಚ್ಚಿಬಿಟ್ಟು 30 ರೂಪಾಯಿ ನನಗೆ ಅಂದೆ. ಯಾರು 30 ರೂಪಾಯಿ ಕೊಡ್ತಾರೆ ಗೇಟ್ ಮುಚ್ಚೋದಕ್ಕೆ? ನಾನೇ ಮುಚ್ಕೋತೀನಿ ಇನ್ಮೇಲೆ. ನಂಗೊಂದು ಚೂಟ್ ಕೊಡು. ನೀನೊಬ್ಳೆ ಕುಡಿಯಕ್ಕ ತಗೊಂಡಿದ್ದು. ಚೂಟ್ ಕೊಡು ಚಿನ್ನ. ನಾನೇ ಬಿಟ್ಟು ಇಷ್ಟು ಕೊಡ್ಲಾ? ಇಷ್ಟು ತಗೋ, ಕುಡ್ದ್ಬಿಟ್ಟು ಕೊಡು. ನಾನೇ ಕುಡಿಸ್ತೀನಿ. ಕುಡ್ದ್ಬಿಟ್ಟು ಕೊಡು. ನಾನು ಆ ಮ್ಯಾಗಿ ಕುಡಿಸ್ಕೋಬೇಕು ನಾನು. ಇಳ್ಸು ಬರ್ಲೇ ಇಲ್ಲ. ನಿಂತಪ್ಪ ಅಮ್ಮ ಬಿಡ, ನಾನೇ ಒಯ್ತೀನಿ. ಭವಿಷ್ಯ ಮೂಗೊಳಗೆ ಹಾಕೋಗಿದ್ಯಾ? ಇಲ್ಲ ಕಣಮ್ಮಗೆ ತಿಕ್ಲಾನ ಬಿಡ. ನಾನು ಹೂವಲ್ಲ. ಸರಿ ಆಯ್ತು. ಕೊಟ್ಟಿದ್ದೀನಿ ಸರಿಗೆ ಕೊಟ್ಟಿದ್ದೀನಿ. ಓಕೆ, ಸಾಕು ಗೈಸ್. ಒಂದು ದೊಡ್ಡ ಬಾಟ್ಲೆ ತೊಗೊಂಡು ಕುಡ್ಬಿಡ್ಬೋದು, ಬಟ್ ಶುಗರ್ ಇರುತ್ತೆ ಅದರಲ್ಲಿ, ಕುಡಿಬಾರ್ದು. ಆದರೂ ಕುಡಿಬೇಕನ್ಸುತ್ತೆ. ಒಂಥರ ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಇರ್ತೀವಿ, ಅದಕ್ಕೆ ಚಿಕ್ಕ ಬಾಟ್ಲು ತೊಗೊಂಡು ಮತ್ತೆ ಕುಡಿಬೇಕನ್ಸುತ್ತೆ ಭವಿಷ್ಯದಲ್ಲಿ ಇಸ್ಕೊಂಡು. ಆದ್ರೂ ಕೇಳಿದ್ರು ಅವಳು ಕೊಡಲ್ಲ, ಅದಕ್ಕೆ ಕೇಳೋದೇ ಬೇಡ. ಬರೀ ಆದ್ರೂ ನಾಚಿಕೆ ಇಲ್ದಿರ ಕೊಟ್ರೆ ಚೆನ್ನಾಗಿರುತ್ತಪ್ಪ, ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿರೋದು. ಆದ್ರೂ ಕೇಳ್ತೀನಿ ಲಾಸ್ಟಲ್ಲಿ ತಿರ್ಗಾ
ಹೋಗಿ ಮಾಡ್ಕೋ ಅದೇನಿದೆಯೋ ಅದು. ವಿಷಯ ಮ್ಯಾಗಿ ಮಾಡ್ತಾ ಇದ್ದಾಳೆ. ಇವಾಗ ಮ್ಯಾಗಿಗೆ ಏನೇನು ಹಾಕ್ತಾಳೆ ಅಂತ ನೋಡಿ. ಸ್ವಲ್ಪ ವಾಟರ್ ಹಾಕ್ಕೊಂಡಿದ್ದಾಳೆ ಪ್ಯಾನ್ಗೆ. ಅದಾದ್ಮೇಲೆ ನೋಡ್ಬೋದು ಗೈಸ್, ನೋಡಿ ಇಲ್ಲಿ ಮಲ್ಲಾಡ್ತಿದ್ಯಲ್ಲ ಅದ್ ನೀರು. ಎರಡು ಮ್ಯಾಗಿ ಹಾಕೋಬೇಕು ಗೈಸ್. ಗಡತ್ತಾಗಿ ತಿನ್ಬೇಕಲ್ವಾ, ಗಡತ್ತಾಗಿ ತಿನ್ಬೇಕಲ್ವಾ ಗೈಸ್. ನೋಡಿ ಫುಲ್ ಹಂಗೆ ಹಾಕ್ಬೇಕು, ಹಂಗೆ ಇಡ್ಬೇಕು. ಪರವಾಗಿಲ್ಲ ಅದು ಏನು ನಿಧಾನಕ್ಕೆ ಕುಕ್ ಆಗ್ಲಿ, ಪರವಾಗಿಲ್ಲ. ಆದ್ರೆ ಫುಲ್ ಹಂಗೆ ಇಡ್ಬೇಕು. ಆಮೇಲೆ ಏನ್ ಮಾಡ್ಬೇಕು ಗೊತ್ತಾ ಗೈಸ್, ಇದ್ರೊಳಗಡೆ ಪುಡಿ ಇರುತ್ತಲ್ಲ ಅದನ್ನ ಹಂಗೆ ತಿನ್ಬಿಡ್ಬೇಕು. ಹೌದು, ಅದು ನಮ್ಗೆ ರಿವಾರ್ಡ್ ಇದ್ದಂಗೆ. ಅದು ಕುಕ್ ಆಗೋ ತನಕ ನಾವು ಮಜಾ ಮಾಡ್ಕೊಳ್ಳಿ ಅಂತ, ಆಯ್ತಾ? ಸೊ ಇವಾಗ ನಾವು ಈ 2 ಮಸಾಲೆ ಪ್ಯಾಕೆಟ್ ನ ಸೈಡ್ಗೆ ಇಟ್ಬಿಟ್ಟು ಅದನ್ನ ತಿಂತೀವಿ. ಎಸ್, ಮಸಾಲೆ ಪ್ಯಾಕೆಟ್ ಸೈಡ್ ಅಲ್ಲಿ ಇಡ್ಬೇಕು. ತಿನ್ನೋ ಅದನ್ನ. ಇರ್ತಲ್ಲ, ಅದು ಬೇಯಬೇಕು. ಕುದೀತಿರುತ್ತಲ್ಲ, ಹಂಗೆ ಬಿಟ್ಬಿಡ್ಬಾರ್ದು ಗೈಸ್. ನೀವು ಮಸಾಲೆ ಹಾಕ್ಬಿಡ್ಬೇಕು. ಅವಾಗ ನೀರ್ನ ಮಾತ್ರ ಇಟ್ಕೊಳ್ಳಲ್ಲ, ಮಸಾಲೆ ನೀರ್ನ ಇಟ್ಕೊಳ್ಳುತ್ತೆ ಮ್ಯಾಗಿ, ಗೊತ್ತಾಯ್ತಾ? ಆಮೇಲೆ ನೋಡಿ ಗೈಸ್, ಹಿಂಗ್ ಕಟ್ ಮಾಡ್ಕೊಂತೀರಲ್ಲ ಮಸಾಲಾನ, ಒಂದು ಮಸಾಲಾನ ಈ ಕಡೆ, ಇನ್ನೊಂದು ಮಸಾಲ ಈ ಕಡೆ ಹಾಕ್ಬಿಡ್ಬೇಕು. ಹಿಂಗೆ ಫೋರ್ಕ್ ಅಂತಾರೆ ಗೈಸ್ ಇದಕ್ಕೆ, ನೋಡ್ಕೊಳ್ಳಿ, ಫೋರ್ಕ್. ಇವಾಗ ನಾವು ಇದನ್ನ ಒಂದ್ಸತಿ ತಿರ್ಗಿಸ್ಬೇಕು, ಸೊ ದಟ್ ಅದು ನೀರು ಎಲ್ಲ ಮಿಕ್ಸ್ ಆಗ್ಬೇಕಲ್ಲ ಮಸಾಲೆ ಜೊತೆ, ಅದು ನೀರು ಸ್ವಲ್ಪ, ಅದಕ್ಕೆ ಹಿಂಗೆ ಮಿಕ್ಸ್ ಮಾಡಬೇಕು. ಆಮೇಲೆ ಈ ಅರ್ಧ ಇರುತ್ತಲ್ಲ, ಈ ಅರ್ಧನ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡು ಹಿಂಗೆ ಅಂದ್ಬಿಟ್ಟು ಇದನ್ನ ಇಲ್ಲಿಡಬೇಕು. ಇನ್ನೊಂದು ಅರ್ಧನೂ ಓಪನ್ ಮಾಡ್ಕೊಂಡ್ಬಿಟ್ಟು. ಇಷ್ಟು ಡೀಟೇಲ್ಡ್ ಮ್ಯಾಗಿ ಕುಕಿಂಗ್ ಯಾರು ನೋಡಿರಲ್ಲ. ಹಿಂಗ್ ಮಾಡ್ಬೇಕು. ಆಮೇಲೆ ನೀರ್ ಹಾಕೋಬೇಕು. ಕಮ್ಮಿ ಆಯ್ತು ನೀರು. ನೀರ್ ಕಡಿಮೆ ಅನ್ಸ್ದಂಗೆ ಹಿಂಗ್ ನೀರ್ ಹಾಕೋಬೇಕು ಗೈಸ್. ಮತ್ತೆ ಜಾಸ್ತಿ ಆಗುತ್ತೆ ನೀರು, ಅವಾಗ ಮತ್ತೆ ಬೇಯುತ್ತದು. ಆಯ್ತಾ? ಆಯ್ತಾ? ಅರ್ಥ ಆಯ್ತಾ? ಅರ್ಥ ಆಗ್ಲೇಬೇಕು ಅಂತ ತಾನೆ. ಮಳೆ ಆಗ್ಬೇಕಂತ ತಾನೇ ನಿನ್ನ ಎಲ್ಲ ಕರ್ಕೊಂಡು ಬಂದಿರೋದು. ನನಗೆ ಮುಂದೆ ಅಷ್ಟೇ ಡೈಲಾಗ್ ಬರೋದು, ಇನ್ನು ಮುಂದೆ ಡೈಲಾಗ್ ಬರಲ್ಲ ನನಗೆ. ದಟ್ಸ್ ವೈ ನಾನು ನೆಕ್ಸ್ಟ್ ಟ್ಯೂಸ್ಡೇ ಆ ಡೈಲಾಗ್ನ ಕಲ್ತ್ಕೊಂಡು ನಿನಗೆ ಹೇಳ್ತೀನಿ, ಆಯಿತಾ? ನೆನ್ಪಿಟ್ಕೋ, ಕ್ಲಾಸ್ ಲೈನ್ ಏನು ಹೇಳು, ಬೇಗನೆ ಹಾಕ್ಸ್ಕೋ, ಒಂದು 30 ಸೆಕೆಂಡ್ಸ್ ಅಲ್ಲಿ ಹಾಕ್ಸ್ಕೋ. ನೆನಪಾಗಿಲ್ಲ. ಆಯ್ತು, ಇವಾಗ ಆಯ್ತು. ಭಯ ಆಗ್ಬೇಕಂತ ತಾನೇ ನಿನ್ನೆಲ್ಲ ಕರ್ಕೊಂಡು ಬಂದಿರೋದು ಅಂತ ಲಾಸ್ಟ್ ಸೆಂಟೆನ್ಸ್. ಅದರ ಮುಂದಿನಿಂದ ನಾನು ಕಂಟಿನ್ಯೂ ಮಾಡ್ತೀನಿ, ಆಯ್ತಾ? ನೆಕ್ಸ್ಟ್ ಟ್ಯೂಸ್ಡೇ ಇದೇ ಇನ್ನ ವಿಡಿಯೋ. ಅಮ್ಮ ಬೇಡ ಹೋಗುತ್ತೆ ಭವಿಷ್ಯಕ್ಕೆ. ಹಾಲಾಗ್ಬೇಕು ಇವಾಗ, ನೋಡಿ. ಸಾಕ್ಬಿಡಮ್ಮ. ನಮ್ಮಮ್ಮ ಯಾಕೆ ಹಿಂಗ್ ಮಾಡವ್ರೆ ಅರ್ಥ ಅಲ್ಲ, ಹಾಲ್ ಕಾಯಿಸಿಟ್ಟಿರೋ ತಪ್ಪು. ಯಾಕೆ ಹಂಗೆಲ್ಲ ಮಾಡಕ್ ಹೋದೆ? ಸುಮ್ಮನೆ ಪ್ಯಾಕೆಟ್ ಅಲ್ಲಿ ಇರಕ್ ನಿಂಗೆ ಬಿಡಕ್ಕಾಗಲ್ವಾ? ಅದ್ ಹೆಂಗಿದ್ಯೋ ಹಂಗ್ ಬಿಡಕ್ಕಾಗಲ್ವಾ ನಿಂಗೆ? ಮಮ್ಮಿ ನೋಡಿ ಗೈಸ್ ಹೆಂಗ್ ಬೈತಾಳೆ. ಬೈತಾ ಇಲ್ಲ ಗೈಸ್, ಕೇಳ್ತಾ ಇರೋದು. ಬಿಡು, ಮಾಡಾಯ್ತಲ್ಲ. ಕ್ರೀಮು ಬಂದಿದೆ ನೋಡು, ಹಾಲು ಗೈಸ್. ಹಿಂಗೆ ಮಿಲ್ಕಿ ಮಿಲ್ಕಿ ಆಗುತ್ತೆ, ಆಯ್ತಾ? ಹಿಂಗ ಆದಾದ್ಮೇಲೆ ಇದಕ್ಕೆ ಬೆಣ್ಣೆ ಹಾಕೋಣ. 1 ನಿಮಿಷ ಬೇಯ್ಬೇಕಿದು. ಚಾಕು ಸಿಕ್ತಲ್ಲ, ಸೊ ಸ್ಪೂನ್ ಹಿಂದೆಗಡೆಯಿಂದ ಕಟ್ ಮಾಡ್ಕೋಬೇಕು. ಹಿಂಗೆ ಹಿಂಗೆ ಬೇಗ ಕಟ್ ಮಾಡು. ಅಷ್ಟೊಂದು ಬಟರ್ ಹಾಕ್ತೀಯಾ? ಹಿಂಗೆ ಹಾಕೋದು. ಆಮೇಲೆ ಆ ಬೆಣ್ಣೆನ ಅಲ್ಲೇ ಬಿಟ್ಬಿಡೋದು. ಯಾಕೆ ಕಿರ್ಚ್ತಿದ್ಯಾ? ಯಾಕೆ ಇಷ್ಟೊಂದು ಕಿರ್ಚ್ತಾ ಇದ್ಯಾ? ನಮ್ಮ ಮನೇಲಿ ನಂಗೆ ವೈಲೆನ್ಸ್ ಆಗಲ್ಲ, ಸರಿನಾ? ಹೌದಾ? ಹಾ, ಸರಿ. ಶಾಂತತೆ ಇರ್ಬೇಕು ಮನೇಲಿ. ಪಾಪ ಶಾಂತತೆ ಇರ್ಬೇಕು. ಯಾವತ್ತೆ ಶಾಂತ ಅತ್ತೆ ಎಲ್ಲಿಂದ ತಗೊಂಡ್ಬರ್ಲಿ? ಶಾಂತ ಅತ್ತೆ ಅಪ್ಪಂಗ್ ಕೇಳ, ಅಪ್ಪಂಗ್ ಗೊತ್ತಿರುತ್ತೆ. ನೋಡಿ ಗೈಸ್, ಹಿಂಗಿರ್ತಲ್ಲ, ಹಿಂಗೆ ಇದನ್ನ ಸ್ವಲ್ಪ ಬಿಡ್ಬೇಕು. ಹಿಂಗೆ ಮೆಲ್ಟ್ ಆಗೋ ತನಕ ಬಿಡ್ಬೇಕು ಗೈಸ್. ನೋಡಿ, ಪಾಸ್ ಮಾಡಿ ಅಷ್ಟೇ ಗೈಸ್. ಬೆಣ್ಣೆ ಹಾಕಿ ಮೆಲ್ಟ್ ಆದ್ಮೇಲೆ ತಿಂತಾ ಇರೋದು ಗೈಸ್. ಹೆಂಗಿದೆ? ಆಬ್ವಿಯಸ್ಲಿ ನೀನ್ ಮಾಡ್ಕೊಂಡಿರೋದು ಚೆನ್ನಾಗೇ ಇರುತ್ತೆ ನಿನ್ಗೆ. ನಾನು ಟೇಸ್ಟ್ ನೋಡ್ತೀನಿ, ಕೊಡಿ. ಬೋಲ್ ತಗೋಬಾ, ಕೊಡ್ತೀನಿ.
ಗೈಸ್ ಬೇಡ ಬೇಡ ಅಂದರು ಎಷ್ಟೊಂದು ಕೊಟ್ಬಿಟ್ಟಿದ್ದಾಳೆ ಗೈಸ್. ನಾನು ಹಾಕಿ ತೋರಿಸು ಗೈಸ್ಗೆ. ಏನು ಹಾಕಿ ನಿಂದು? ಬಾ ತೋರಿಸು, ಬಾ ತೋರಿಸು, ನನ್ನ ತೋರಿಸು. ಚೆನ್ನಾಗಿದೆ ಗೈಸ್. ಇಲ್ಲಿ ತೋರಿಸು ನೋಡಿ, ನಂದು ಜ್ಯೂಸ್ ಇನ್ನ ಇಡೋದೇ ಇಷ್ಟು ಗೈಸ್. ಸೊ ಇದು ಸ್ವಲ್ಪ ಜಾಸ್ತಿ ಥರ ಕಾಣಬೇಕಲ್ವಾ ನನ್ನ ಕಣ್ಣಿಗೆ. ಇಲ್ಲ ನನಗೆ ಅಯ್ಯೋ ಎಷ್ಟು ಕಡಿಮೆ ಆಗೋಯ್ತು ಅನಿಸ್ತಾ ಇರುತ್ತಲ್ಲ, ಅದಕ್ಕೆ ಏನು ಮಾಡೋದು, ಚೆನ್ನಾಗಿ ಐಸ್ ಕ್ಯೂಬ್, ಅಯ್ಯಮ್ಮ ಯಾವುದೋ ಬಿದ್ದು ಹಾಕೋಬೇಕು, ಕೆಳಗೆ ಬಿದ್ದಿದ್ದನ್ನು ಹಾಕೋಬೇಕು ಹುಡ್ಕೊಂಡು. ಹಾಕ್ತೀನಿ. ಇವಾಗ ಐಸ್ ಕ್ಯೂಬ್ ಹಾಕದ ಗೈಸ್, ಕೈಗೆ ತೊಗೊಂಡೆ ಹಾಕದ, ಯಾಕಂದರೆ ಬಿದೋಗುತ್ತೆ, ಇಲ್ಲಾಂದರೆ ಅದಕ್ಕೆ ಕೈ ತೊಗೊಂಡು ಹಾಕಬೇಕು ನೋಡಿ. ಚೆನ್ನಾಗಿ ಆದಷ್ಟು ಐಸ್ ಕ್ಯೂಬ್ ಹಾಕಬೇಕು ಗೈಸ್ ನೋಡಿ, ಹೀಗೆ ಆಯಿತಾ. ಆಮೇಲೆ ಕೋಕಾ ಕೋಲಾ ಹಾಕಬೇಕು. ಕೋಕಾ ಕೋಲಾ ಅಂತ ಅನ್ಕೊಂಡು ಹಾಕಬೇಕು. ಕೋಕಾ ಕೋಲಾ ಜಾಸ್ತಿ ಅನ್ಸುತ್ತೆ, ಹೆಂಗೋ ಆದ್ರೂ ಕಡಿಮೆ ಅನಿಸ್ತಾ ಇದೆ ನಂಗೆ. ಜಾಸ್ತಿ ಅಷ್ಟೇ ಇದೆಲ್ಲ, ನಂಗೊಂಚೂರು ಕೊಟ್ಬಿಡು. ಐಸ್ ಕ್ಯೂಬ್ ಒಂದು ಸಿಪ್ ಒಂದು ಜಿಪ್ ಕೊಡ್ತೀನಿ. ಸಿಪ್ಪು ವಿಷ ಪ್ಲೀಸ್, ಲಾಸ್ಟಲ್ಲಿ ಒಂಚೂರು ಹೆಚ್ಚು ಕೊಡ್ತೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಗೈಸ್. ಯಾರೋ ಕಮೆಂಟಲ್ಲಿ ಹೇಳಿದ್ದಾರೆ ಭವಿಷ್ಯಂದು ಬಿಗ್ ಬೈಟ್ ಇಷ್ಟ ಅಂತೆ, ಇವಾಗ ಬಿಗ್ ಬೈಟ್ ತಗೋತಾಳೆ ನೋಡಿ. ಇದು ಬಿಗ್ ಬೈಟಾ? ನೀನ್ ಬೈಟ್ ತಗೋ. ಅನಿಸ್ತಿದ್ಯಾ ನಿಂಗೆ ಇದು ಬಿಗ್ ಬೈಟ್ ಅಂತ? ಅದೇನು ಅಲ್ಲ ಗೈಸ್, ಅದೇನೇನೋ ಅಲ್ಲ ಅವಳಿಗೆ ಅಂತ ಅರ್ಥ ಆಗ್ತಾ ಇದೆ ನಮ್ಗೆ. ಅಲ್ಲ, ನಾನು ಕೇಳ್ತಾ ಇದ್ದೀನಿ ನಿನ್ನ. ನಾರ್ಮಲ್ ಭವಿಷ್ಯ ಅದೆಲ್ಲ. ನಿನಗೆ ಅನಿಸ್ತಾ ಇದೆಯಾ ನಾರ್ಮಲ್? ಎಸ್, ಅದು ನಾರ್ಮಲ್ ಭವಿಷ್ಯ. ನನಗೆ ದೊಡ್ಡದೆ, ನಿನಗೆ ನಾರ್ಮಲ್ ಭವಿಷ್ಯ. ರೆಡಿ ಗೈಸ್, 3 2 1 ಅನ್ನ. 3 2 1. ಅನ್ಬೇಡ, ನಾನೇ ತಿಂತೀನಿ. ಎಷ್ಟು ಕೆಟ್ಟದಾಗ ಕಾಣಿಸ್ತಾ ಇದೆ. ವಿಡಿಯೋ ರೆಕಾರ್ಡ್ ಮಾಡಲ್ಲ. ಅದು ಯಾರಿಗೆ ಇಷ್ಟನೋ ನಿಂದು ಬಿಗ್ ಬೈಟು, ಅವ್ರಿಗೆ ಇಷ್ಟ ಆಗಬೇಕು. ಗೈಸ್, ನಮ್ಮ ಯಜಮಾನ್ರು ಬಂದ್ಬಿಟ್ಟಿದ್ದಾರೆ ಕೆಳಗೆ, ಲೇಟಾಗಿ ಹೋಗ್ಬಿಟ್ಟಿದ್ದಾರೆ. ಇವಾಗ ನೋಡಿ ಬೈತಾರೆ. ಕರೆಕ್ಟ್ 25ಗೆ ಬಂದೆ. ನಾನು ನಮ್ಮ ಯಜಮಾನ್ರು ಭೇಟಿ ಕಟ್ಟಿದ್ದೀವಿ. ಇನ್ನು ಒಂದು ಅಂದರೆ ಇನ್ನು 20 ಸೆಕೆಂಡಲ್ಲಿ ಅವನು ವಿಷಲ್ ಆಗದೆ ಇದ್ರೆ, ಪಾರ್ಕ್ ಅವರು ವಿಷಲ್ ಆಗದೆ ಇದ್ರೆ ನಾನು ವಿನ್ ಆದಂಗೆ. ಎಷ್ಟು ರೂಪಾಯಿ? 10 ರೂಪಾಯಿ. 500 ರೂಪಾಯಿ ಹಾಕಿದ್ರು, ಬಟ್ 10 ರೂಪಾಯಿ ಸಾಕು ಅಂದೆ. ಇಲ್ಲ ಅಂದಿದ್ರೆ ನೋಡಿ ಇನ್ನೇನು ಮುಗ್ದೇ ಹೋಯ್ತು. 500 ರೂಪಾಯಿ ಬೋಳಿಸ್ಕೊಂಡಿರೋರು. ಆಯ್ತು, ಮುಗೀತು. ತಿರ್ಗಾ 1 ನಿಮಿಷ ಕಂಟಿನ್ಯೂ. ಇಲ್ಲ ಅಷ್ಟೇ, 10ಕ್ಕೆ 10 20 ರೂಪಾಯಿ ಆಯ್ತು ಸರಿ. ಇನ್ನೂ 1 ನಿಮಿಷ ಕಟ್ಟಿದ್ದೀನಿ ಗೈಸ್. ಇನ್ನೊಂದು ನಿಮಿಷ ಅವರು ಊದಲ್ಲ ಅಂತ ಬಿಡೋಣ. ಊದ್ತಾರ ಆಲ್ರೆಡಿ 30 ಸೆಕೆಂಡ್ ಆಗಿದೆ. ನೀವು 500 ರೂಪಾಯಿ ಕಟ್ಟಿದ್ರೆ ಪಟಾರ ಅಂತ ಸುತ್ತೋಗ್ತೀನಿ ನಾನು. ಬೇಡ, 10 ರೂಪಾಯಿ ಸಾಕು. ಹಾಕಿಲ್ಲ ವಿಜಿಲು. ಇವತ್ತು ಹಾಕಲ್ಲ ಬಿಡಿ, ಸ್ಯಾಟರ್ಡೆ ಅಲ್ವಾ, ಯಪ್ಪ ಜಾಸ್ತಿ ಕನ್ಸೆಷನ್. ಮುಗೀತು, 10 ರೂಪಾಯಿ ವಿನ್ ಆದ. ಬೇಡ ಸಾಕು ಇರ್ಲಿ ಬಿಡ, ನಂಗೆ 20 ರೂಪಾಯಿ ಸಾಕು. ಲಾಭದಲ್ಲಿ ಇರ್ತೀನಿ. ಇವತ್ತು 30 ರೂಪಾಯಿ ವಿನ್ ಆಗಿದ್ದೀನಿ ಗೈಸ್. ಒಂದು ಮಿಂಚುಳ ತೋರಿಸು ಅಂತ ಹೇಳಿದ್ರು, ತೋರಿಸ್ಬಿಟ್ಟು 10 ರೂಪಾಯಿ ವಿನ್ ಆದೆ. ಇವಾಗ 20 ರೂಪಾಯಿ ವಿನ್ ಆದೆ ಗೈಸ್. 50 ಕಟ್ಬಿಡು. ಬೇಡ ನನಗೆ ಲಾಸ್ ಮಾಡ್ಕೊಳಕ್ಕೆಲ್ಲ ಇಷ್ಟ. ಪರವಾಗಿಲ್ಲ, ಲಾಭ ಮಾಡ್ಕೊಳ್ಳಿ. 80 ಆಗುತ್ತೆ. ಬೇಡ 30 80. ನಾನು ಯಾವುದೇ ಕಾರಣಕ್ಕೂ 30 ರೂಪಾಯಿಂದ ಶಿಫ್ಟ್ ಆಗೋದಿಲ್ಲ. 30 ರೂಪಾಯಿ ನನಗೆ ಕೊಟ್ಬಿಡಿ ಅಷ್ಟೇ. ಇದಕ್ಕೊಂದು ಡೈಲಾಗ್ ಇದೆ ಗೊತ್ತಾ? ರಾಜ್ಕುಮಾರ್ 5 ರೂಪಾಯಿ ಆಡೋದು. ನೀವು ಅಯ್ಯೋ ಸಾರಿ, ಇದು ರಾಜ್ಕುಮಾರ್ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರಲ್ಲ, ನಮ್ಮ ಫ್ಯಾಮಿಲಿ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರನ್ನ ರಾಜ್ಕುಮಾರ್ ಅಂತ ಕೂಗೋದು. ನೀವು 10 ರೂಪಾಯಿ ಆಡ್ರೆ ನಾನು 5 ರೂಪಾಯಿನೂ ಆಡಲ್ಲ ಅಂತ ಹೇಳೋದು. ಅವ್ರು ಏನೇನೋ ಆಟ ಆಡಿದ್ರೆ ಈ ಬೆಟ್ಟಿಂಗ್ಸ್ ಎಲ್ಲ ಆಡೋಲ್ಲ ಗೈಸ್. ಬಟ್ ನಾವು ಸುಮ್ಮನೆ ಮನೆಯಲ್ಲಿ ತಮಾಷೆಗೆ 10 ರೂಪಾಯಿ 5 ರೂಪಾಯಿ ಆಡ್ತೀವಿ. ನನಗೆ 30 ರೂಪಾಯಿ
ನೋಡಿ ಇನ್ನೊಂದು ಕಟ್ಟಿರೋ ಬಂದಿರೋದ. ಬೇಡ ಬೇಡ, ನಂಗೆ 30 ರೂಪಾಯಿ ಕೊಡಿ ಸಾಕು. ನಿಮ್ಮ ಮಗಳಿಗೆ ಯಾವಾಗಾರು ಮ್ಯಾಗಿ ಕೊಡಿಸ್ತೀನಿ. ಮ್ಯಾಗಿ 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 ನೀವು ತಂದು ಕೊಡ್ತೀರಾ, ಅಟ್ಲೀಸ್ಟ್ ನಿಮ್ಗೆ ಅವಾಗಾರು ಬರ್ಡನ್ ಕಮ್ಮಿ ಆಗುತ್ತೆ. ನನ್ಗೆ ಕೊಟ್ಬಿಡ್ರಿ ನೀವು ಇವಾಗ 30 ರೂಪಾಯಿ. ಮೇ ಬಿ ಅವ್ರು ಒಂದು ಲೈಕ್ ಪಾರ್ಕ್ ಅವ್ರದ್ದು ವಿಜುವಲ್ ಕಳೆದೋಗ್ಬಿಟ್ಟಿರ್ಬೇಕು ರೀ, ಅದಕ್ಕೆ 4 ನಿಮಿಷ ಆದ್ರೂ ವಿಜುವಲ್ ಆಗ್ತಾಯಿಲ್ಲ. ನೀವೇ ಹಾಕ್ಬಿಡಿ. ನಾನು ಬರೋದೇ ಲೈಟ್ ಒಂದು ಆಫ್ ಆಗಲ್ಲ ಅಷ್ಟೇ. ಥ್ಯಾಂಕ್ ಯು. ಶುರು ರೀ. ಸಕ್ಕತ್ತಾಗಿದೆ. ಆ ಥರ ಯಾವ ಬೆಕ್ಕು ಕೂಗುತ್ತಾರೆ. ಕಡಿದೆ. ಗೈಸ್ ಮನೆಗೆ ಬಂದಾಯಿತು. ನಮ್ಮ ಯಜಮಾನ್ರು ಊಟ ಮಾಡ್ತಿದ್ದಾರೆ ಆಲ್ರೆಡಿ. ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ನಾವು ನಾಳೆ ಎಲ್ಲೋ ಹೋಗ್ತೀವಿ, ನಾಳೆ ಸಾಯಂಕಾಲದಂಗೆ. ನಾಳೆ ಎಲ್ಲ ನಾಡಿದ್ದು ಬರುತ್ತೋ ವ್ಲಾಗು ಅಥವಾ ನಾಳೆ ಬರುತ್ತೋ ವ್ಲಾಗು ಗೊತ್ತಿಲ್ಲ, ಬಟ್ ಎಲ್ಲಿಗೋ ಹೋಗ್ತೀವಿ ನೋಡಿ. ಆ್ಯಂಡ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಗೈಸ್. ಹೈಪ್ ಬಟನ್ ಒತ್ತಿ. Thank you so much for watching our vlog. Until next time, take care. Bye bye. See you guys. Bye bye. Yeah, police. Police. Bye bye guys. Police alla guys. Gym instructor. Bye bye.